ನಮಸ್ತೆ ಎಲ್ಲರಿಗೂ. ನಾನು ಶನಿವಾರ ಹೂವು ಕಿತ್ತಿದ್ದು ಮತ್ತು ಗಾರ್ಡನಿಗೆ ಬರಲಿಲ್ಲ. 2 ದಿನ ಊರಲ್ಲಿ ಇರಲಿಲ್ಲ ಅಲ್ವಾ. ಸೋಮವಾರ ನಾನು ಬರೋಷ್ಟೊತ್ತಿಗೆ 4:15 ಇದಾಗಿತ್ತು. ಅದ್ರ ಹಿಂದಿನ ದಿನ ತುಂಬ ಜಾಸ್ತಿನೇ ಮಳೆ ಬಂದಿತ್ತಂತೆ ನಾವು ಇಲ್ದಾಗ. ಅದರಿಂದ ನೀರು ಹಾಕೋಷ್ಟೇನಿರಲ್ಲ ಇವಾಗ. ನಾಳೆ ಸಾಯಂಕಾಲ ಹಾಕಿದ್ರಾಯ್ತು ಅಂತೇಳಿ ಅವತ್ತು ರೆಸ್ಟ್ ತೊಗೊಂಡು ತಿರ್ಗಾ ಬೆಳಗ್ಗೆ ಮಂಗಳವಾರ ನಾನು ಗಾರ್ಡನಿಗೆ ಬಂದಿದ್ದೀನಿ. 2 ದಿನ ಅರಳಿರೋ ಬಾಡಿರೋವೆಲ್ಲ ಗಿಡದಲ್ಲಿ ಹೂವು ಇದ್ದಾವೆ. ಅವನ್ನೆಲ್ಲ ತೆಗೆದುಬಿಟ್ಟು ಒಂಚೂರು ಹೂವು ಕಿತ್ಕೊಂಡು ಹೋಗ್ತೀನಿ. ಅವತ್ತೇನು ಕೆಲಸ ಮಾಡಲಿಲ್ಲ. ಸಾಯಂಕಾಲ ನೀರು ಹಾಕೋದೊಂದಿತ್ತು. ಏನಂದರೆ ಹೂವು ಕೀಳೋಕ್ಕಿಂತ ಮುಂಚೆ ಎಲ್ಲೆಲ್ಲಿ ಕಸ ಬಿದ್ದಿತ್ತೋ ಕಡ್ಡಿ ಪರ್ಕೆಲೇ ಎಲೆ ಹೂವು ಎಲ್ಲ ಬಿದ್ದಿರುತ್ತಲ್ವ ಸ್ವಲ್ಪ, ಅವನ್ನೆಲ್ಲ ತೆಗ್ದಾಕ್ಬಿಟ್ಟು ಮತ್ತೆ ಮಳೆ ಬಂದರೆ ಕಷ್ಟ ಅಂತ. ಆಮೇಲೆ 2 ದಿನ ಇರಲಿಲ್ವಲ್ಲ ಈ ಹಣ್ಣೆಲೆ ತೆಗ್ದಿಲ್ಲದೆ ಇರೋದು, ಅವು ಜಾಸ್ತಿನೇ ಇದ್ವು. ಆಮೇಲೆ ಗಿಡದಲ್ಲೇ ಬಾಡೋಗಿರೋ ಹೂವು ತುಂಬ ಇದ್ವು. ಅವನ್ನೆಲ್ಲ ನಿಧಾನವಾಗಿ ನೋಡಿ ನೋಡಿ ಎಲ್ಲ ತೆಗ್ದೆ. ನೋಡಿ ಇವೆಲ್ಲ ಅಲ್ಲ, ಇನ್ನೂ ನೋಡಿಸ್ತೀನಿ ನಿಮಗೆ. ಎಷ್ಟೊಂದು ಹೂವು ಅರಳಿದಾವೆ ನಾವು ಇಲ್ದಾಗ. ಅವು ಎಲ್ಲ ಬಾಡೋಗಿದ್ವು. ಯಾರು ಇಲ್ವಲ್ಲ ಕೀಳೋರು. ಆಮೇಲೆ ಆ ಯಮ್ಮ ನಮ್ಮ ಮನೇಲಿ ಕೆಲ್ಸಕ್ಕೆ ಬರ್ತಾಳೆ. ಆ ಯಮ್ಮಗೆ ಆಪಿಗೆ ಊಟ ಹಾಕಕ್ಕೆ ಹೇಳಿದ್ದೆ. ಅದು ಪಾಪ 2 ದಿನ ನಾವು ಇಲ್ಲದೇ ಇರೋದಕ್ಕೆ ಊಟನೂ ಮಾಡಿರಲಿಲ್ವಂತೆ. ಬಂದಮೇಲೆ ಹೇಳಿದ್ರು ಅವರು. ಬೇಜಾರಾಗುತ್ತೆ ನೋಡಿ, ಆ ಮೂಕ ಪ್ರಾಣಿಗಳಿಗೆ ನಾವು ಇಲ್ಲದೇ ಇರೋದು ಎಷ್ಟು ಬೇಜಾರು ಅನಿಸುತ್ತೆ. ನಾನಿವಾಗ ಅಲ್ಲಿ ತುಂಬ ಇರೋದಕ್ಕೆ ಸ್ವಲ್ಪ ಜಾಸ್ತಿ ಹೊತ್ತೇ ಆಯಿತು. ಎಲೆ ಎಲ್ಲ ತೆಗೆದ್ಬಿಟ್ಟು ಹೂವು ತೆಗೆದು ಗುಡಿಸೋಷ್ಟೊತ್ತಿಗೆ ಅವನ್ನೆಲ್ಲ ಗುಡಿಸ್ಬಿಟ್ಟು ಆಮೇಲೆ ನಾನು ಹೂವು ಕಿತ್ಕೊಂಡು ಹೋಗೋಷ್ಟೊತ್ತಿಗೆ ಸುಮಾರು, ನಾನು ಬರೋದೇ ಲೇಟಲ್ಲ ಈ ನಡುವೆ, ತುಂಬ ಹೊತ್ತೇ ಆಗುತ್ತೆ. ಪೂಜೆ ಮಧ್ಯಾಹ್ನ ಎಲ್ಲ ರೆಡಿ ಮಾಡ್ತೀನಿ. ಅಷ್ಟೊತ್ತಿನಾಗ ದೀಪ ಹಚ್ಚಬಾರ್ದು ಅಂತಾರಲ್ಲ, ಅದರಿಂದ ಅಷ್ಟೊತ್ತಿನಾಗ ಹಚ್ಚಲ್ಲ. ಎಣ್ಣೆನೂ ಹಾಕಿರಲ್ಲ ದೀಪಕ್ಕೆ. ಸಾಯಂಕಾಲ ದೀಪಕ್ಕೆ ಎಣ್ಣೆ ಹಾಕ್ಬಿಟ್ಟು ದೀಪ ಹಚ್ತೀನಿ. ಆ ಥರ ಲೇಟಾಗಿದ್ರೆ ಮಾತ್ರ. ಇಲ್ಲ ಅಂದರೆ 11 ಗಂಟೆ ಒಳಗೆ ಆದರೆ ನಾನು ಅವತ್ತೇ ಪೂಜೆ ಮಾಡಿಬಿಡ್ತೀನಿ. ಇಲ್ಲ ನೋಡಿ ಎಷ್ಟು ಹೂವು ನಿಮಗೆ ಕಂಡಂಗೆ ಎಲ್ಲ 2 ದಿನ ಆಯ್ತಲ್ವ ಇಲ್ಲದೇ ಇರೋದಕ್ಕೆ. 2 ದಿನ ಅರಳಿರೋವು ಅದೇ ಥರ ಇದ್ದಾವೆ. ಒಂದೊಂದು ಒಂದೇ ದಿನಕ್ಕೆ ಕೆಳಗಡೆ ಬಿದ್ದೋಗಿರ್ತವೆ. ಅವು ಇದ್ದವು, ಬಿದ್ದೋಗಿರೋವು ಇದ್ದವು ಕೆಳಗಡೆ ನೋಡಿ, ಈ ಥರ ಬಿದ್ದೋಗಿರೋವು ಇದ್ದವು. ಆಮೇಲೆ ಗಿಡದಲ್ಲೇ ಇನ್ನೂ ಬಾಡಿ ಹಂಗೆ ಇರೋವು ಇದ್ದವು. ಅಂದರೆ ಮೊನ್ನೆ ಇರೋವು ಬಿದ್ದೋಗಿರುತ್ತೆ, ನೆನ್ನೆ ಅರಳಿರೋವೆಲ್ಲ ಗಿಡದಲ್ಲೇ ಇರುತ್ತೆ. ನೋಡಿ ಎಷ್ಟೊಂದು ಹೂವು ಅರಳಿದ್ದಾವೆ. ಇಷ್ಟೊಂದು ಹೂವು ವೇಸ್ಟ್ ಆಯ್ತಲ್ಲ ಅಂತ ಅನ್ನಿಸ್ತು. ಆದರೆ ಏನು ಮಾಡೋಕ್ಕಾಗಲ್ಲಲ್ಲ, ಯಾರೂ ಇಲ್ಲದಾಗ ವೇಸ್ಟ್ ಆಗೇ ಆಗ್ತವೆ. ಆಮೇಲೆ ಸ್ವಲ್ಪ ಪಾಲಿನೇಷನ್ ಆಗಿರುತ್ತೆ. ತರಕಾರಿ ಗಿಡಗಳು ಏನಾದ್ರು ಹೂವು ಬಿಟ್ಟಿದ್ದರೆ, ಆ ಥರ ಹೂವು ಇದ್ದಾಗ ನಾವು ಕೀಳದೇ ಇದ್ದಾಗ ಪಾಲಿನೇಷನ್ ಆಗುತ್ತೆ. ನೋಡಿ ಇದು ಒಂದು ಎಷ್ಟು ತುಂಬ ಚೆನ್ನಾಗಿ ಅರಳಿದೆ ಇವಾಗ. ಇದು ನಾಟಿ ಗುಲಾಬಿ, ಅದೂ ಚೆನ್ನಾಗಿ ಅರಳಿತ್ತು. ಗುಲಾಬಿ ಈ ಥರದ್ವೆಲ್ಲ ನಾವು ಒಂದು 2-3 ದಿನ ಇಲ್ಲದೇ ಇದ್ರೂ ನಡೆಯುತ್ತೆ, ಗಿಡದಲ್ಲಿ ಇರುತ್ತೆ. ನಾಟಿವಾದರೆ ಬೇಗ ಉದುರೋಗುತ್ತೆ. ಹೈಬ್ರಿಡ್ ಆದರೆ ಒಂದು 2-3 ದಿನ ಏನು, 1 ವಾರ ಇರುತ್ತೆ ಹೆಚ್ಚು ಕಮ್ಮಿ. ಆಮೇಲೆ ಗುಲಾಬಿ ಗಿಡದಲ್ಲೂ ಅಲ್ಲಲ್ಲಿ ಮತ್ತೆ ಯೆಲ್ಲೋಯಿಶ್ ಆಗಿದ್ದವು ಎಲೆಗಳು, ಅವನ್ನೆಲ್ಲ ಒಂಚೂರು ತೆಗಿತೀನಿ. ಆಮೇಲೆ ಇದು ಗಿಡದಲ್ಲೇ ಬಾಡಿ ಒಣಗೋಗಿದೆ ಆಗಲೇ. ಅದು ನಾವು ಹೋಗೋವಾಗಲೇ ದೊಡ್ಡದಾಗಿತ್ತು, ಕೀಳೋದು ಮರ್ತೋಗಿ ಇಡಲಿಲ್ಲ. ಹೋಗೋ ದಿನ ಶನಿವಾರ ಎಲ್ಲ ಎಷ್ಟು ಹೂವು ಇತ್ತು ಅಷ್ಟು ನಾನು ಪೂಜೆ ಮಾಡೇ ದೀಪ ಹಚ್ಬಿಟ್ಟೆ ಊರಿಗೆ ಹೋಗಿದ್ದು ಮಧ್ಯಾಹ್ನ. ನೋಡಿ ಆ ಥರ ಆಗಿದೆ ಅಂತ. ಈ ಥರ ಎಲೆ ಇದ್ದಾಗ ಗುಲಾಬಿ ಗಿಡದಲ್ಲಿ ತಕ್ಷಣ ತೆಗೆದುಬಿಡಿ. ಅದು ಫಂಗಸ್ ಥರ ಕೆಳಗಡೆ ನಿಮಗೆ ಎಲೆ ತಿರುಗಿಸಿ ನೋಡಿದ್ರೆ ಗೊತ್ತಾಗುತ್ತೆ, ಅದು ಫಂಗಸ್ ಥರ ವೈಟ್ಗಿರುತ್ತೆ. ಆ ಥರ ಬಿಟ್ಟರೆ ಪ್ರತಿಯೊಂದಕ್ಕೂ ಸ್ಪ್ರೆಡ್ ಆಗುತ್ತೆ. ಆಮೇಲೆ ಇಲ್ಲಿ ನಾನು ಸ್ವಲ್ಪ ಇವತ್ತು ಇದನ್ನೊಂದು ಸ್ವಲ್ಪ ಸರಿ ಮಾಡ್ತೀನಿ. ಗುಂಪಾಗಿ ಇಟ್ಬಿಟ್ಟಿದ್ನಲ್ಲ, ಸಾಲು ಬರೋಂಗೆ ಇಡ್ತೀನಿ. ಆವಾಗ ಈ ಕಡೆ ಸಾಲಿಗೆ ಬಿಸಿಲು ಬೀಳುತ್ತೆ. ಅದನ್ನೊಂದು ಮಾಡಬೇಕು. ಈ ಥರ ಯಾವ್ಯಾವ ಕೆಲಸ ಇದೆಯೋ ನೋಡ್ಕೊಂಡು ಮಾಡ್ತೀನಿ. ಅಂದರೆ ಕೆಲಸ ಮಾಡೋವಾಗ ವಿಡಿಯೋ ಮಾಡೋರು ಜಾಸ್ತಿ ಇರಲ್ಲ. ಯಾಕೆಂದರೆ ನಾವು ಬೆಳಗ್ಗೆನೇ ಬರ್ತಿದ್ವಿ, ನಮ್ಮ ಹಳೆಯ ಯಾವ್ದಾದ್ರು ಇದ್ದರೆ ಇಂಪಾರ್ಟೆಂಟ್ ವಿಡಿಯೋ ಮಾಡ್ತಿದ್ರು. ಇವಾಗ ಇಲ್ವಲ್ಲ, ನಾನು ಬರೋದೇ ಲೇಟು, ಆವಾಗ ವಿಡಿಯೋ ಮಾಡೋರು ಇರಲ್ಲ. ಒಂದೊಂದು ಸರಿ ನನ್ನ ಮಗನಿಗೆ ಹೇಳ್ತೀನಿ, ಯಾವಾಗಾದ್ರು ನಾನು ಕೆಲಸ ಮಾಡೋದು ವಿಡಿಯೋ ಆದರೆ ಅವ್ನು ಮಾಡ್ತಾನೆ, ಇದ್ದರೆ ಮಾಡ್ತಾನೆ, ಇಲ್ಲದೇ ಇದ್ದರೆ ಅವನ ತಾನೇ ಏನು ಮಾಡೋಕ್ಕಾಗುತ್ತೆ. ಅದು ಅಲ್ಲದೆ ಸಾಯಂಕಾಲ ನೀರು ಕೂಡ ಹಾಕಕ್ಕೆ ನನಗೆ ಸುಸ್ತು ಕಮ್ಮಿ ಆಗೋವರೆಗೂ ನಾನೇ ನೀರು ಹಾಕ್ತೀನಿ ಅಂತ ಹೇಳ್ತಾನೆ. ನಾನು ಬೆಳಗ್ಗೆ ಎಷ್ಟಾಗುತ್ತೋ ಅಷ್ಟು, ಯಾಕೆಂದರೆ ಸುಮ್ಮನೆ ಮನೆಯಲ್ಲೇ ಇದ್ದಾಗ ಇನ್ನೂ ಜಾಸ್ತಿ ತಲೆ ಕೆಡುತ್ತೆ ನಮಗೆ. ಬಂದ್ಬಿಟ್ಟು ಸ್ವಲ್ಪ ಗಾರ್ಡನಲ್ಲಿ ಓಡಾಡ್ಕೊಂಡು ಸ್ವಲ್ಪ ಕೆಲಸ ಮಾಡಿದ್ರೆ ನಮಗೂ ಮೈ ರಿಲೀಫು. ಕುಂತಲ್ಲೇ ಕುತ್ಕೊಂಡ್ರೆ ಮೈ ನೋವು ಬರುತ್ತೆ ನೋಡಿ. ಆಗಲೇ ಇಲ್ಲಿ ಚಪ್ರದವರೆ ಅವೆಲ್ಲ ನಾನು ಇವೆಲ್ಲ ಹಬ್ಸಕ್ಕೆ ರೆಡಿ ಮಾಡಿದ್ನಲ್ಲ, ಹೂವು ಆಗ್ತಾಯಿದ್ದಾವೆ ಆಗಲೇ. ಆದ್ರೂ ಬಳ್ಳಿಗಳು ಥರ ಬರೋವನ್ನು ಮಾತ್ರ ನಾವು ಈ ಥರ ಗಮನಿಸ್ಕೊಂಡು ಅದನ್ನು ದಿನಾ ಮಾಡ್ತೀನಿ ನಾನು. ಒಂದಿನವೂ ಬಿಡೋಲ್ಲ, ಉದ್ದುದ್ದ ಬೆಳೆದ್ಬಿಡುತ್ತೆ. ಇವತ್ತು ಚಿಕ್ಕದಿದ್ದು ನಾಳೆ ಇನ್ನೂ ಒಂದು ಮಾರು ಬೆಳೆದಿರುತ್ತೆ. ಬಳ್ಳಿ ಥರ ಬೆಳೆಯೋವಲ್ಲ ಅದೇ ಥರ. ಇಲ್ಲಿ ಗೆಣಸಿನ ಗಿಡನೂ ಅಷ್ಟೇ, ಕೆಳಗಡೆ ಎಲ್ಲ ಬೆಳೆದಿದೆ, ಅದನ್ನು ನಿಧಾನವಾಗಿ ಕಟ್ ಮಾಡ್ತೀನಿ. ಆಮೇಲೆ ತೊಂಡೆ ಗಿಡ ಹಣ್ಣು ಸ್ವಲ್ಪ ಗಟ್ಟಿಯಾಗಿದೆ, ಸ್ವಲ್ಪ ಅಗಿಬೇಕು. ಟೈಮ್ ನೋಡ್ಕೊಂಡು ಅದನ್ನು ಸ್ವಲ್ಪ ಗಿಡಗಳು ಯಾವ್ಯಾವು ಮಣ್ಣು ಗಟ್ಟಿಯಾಗಿದೆಯೋ ಸ್ವಲ್ಪ ಇದು ಮಾಡ್ತೀನಿ ನಿಧಾನವಾಗಿ. ಇಲ್ಲಿ ಸ್ವಲ್ಪ ಫಂಗಸ್ ಬಂದಿರೋವು, ಎಲ್ಲೋ ಆಗಿರೋವು,
ತೊಂಡೆ ಗಿಡದಲ್ಲಿ ಕಾಯಿ ಕಮ್ಮಿ ಆಗಿದ್ದಾವೆ. ಇವಾಗ ಸೀಸನ್ ಅಲ್ಲ ಅನಿಸುತ್ತೆ, ನನಗೆ ಗೊತ್ತಿಲ್ಲ ಅದು ಅದೇ ಸೀಸನ್ನೇ ಅವಾಗೆ ಅಂತ. ಆವಾಗ ಇಲ್ಲೆಲ್ಲ ಜೋಡಿಸ್ಬೇಕಾದ್ರೆ ಪ್ರೂನ್ ಮಾಡಿ ಇಟ್ಟಿದ್ದು ಚಿಗುರಿದೆ, ಕಾಯಿ ಕಮ್ಮಿ ಆಗಿದೆ. ಮೊದಲು ಕಾಯಿ ಬಿಟ್ಟಿದ್ದೆಲ್ಲ ಸ್ವಲ್ಪ ಹುಳ ಹೊಡಿತಲ್ವ, ಇವಾಗ ಸ್ವಲ್ಪ ಕಾಯಿ ಕಮ್ಮಿ ಆಗಿದೆ. ನೋಡಿ ಇದೆಷ್ಟು ಚೆನ್ನಾಗಿದೆ, ಇವತ್ತೊಂದು ಹೂವು ಬಿಟ್ಟಿದೆ. ಇದು ನಾನು ಇಲ್ದಾಗೂ 2 ಹೂವು ಬಿಟ್ಟು ಬಾಡೋಗಿತ್ತು ಗಿಡದಲ್ಲಿ ಅದೇ ಥರ. ನೋಡಿ ಇವೆಲ್ಲ ಎಲೆ ತೆಗಿತೀನಿ ನಾನು. ಎಲೆ ತೆಗೆದ್ಬಿಟ್ಟು ನೋಡಿ ಆಪೆಯಲ್ಲಿ ಮಲಗಿದೆ. ಅದಕ್ಕೆ ಕೋಪ ಬಂದಿದೆ. ನಾವು 2 ದಿನ ಊರಲ್ಲಿ ಇರಲಿಲ್ಲ, ನಾವು ಬಂದಮೇಲೆ ಅನ್ನ ತಿಂದಿರೋದದು. ನಾವು ಬರೋಕ್ಕಿಂತ ಮುಂಚೆ ಅನ್ನ ಹಾಕಿದ್ರು ಸರಿಯಾಗಿ ತಿಂದಿಲ್ವಂತೆ, ಪಕ್ಕದ ಮನೆಯವರು ಬಿಸ್ಕೆಟ್ ಹಾಕಿದ್ರೂ ಮುಟ್ಟಿಲ್ವಂತೆ. ಅದಕ್ಕೆ ಎಷ್ಟು ನಾವ್ಯಾರೂ ಇಲ್ಲ ಅನ್ನೋದು ಬೇಜಾರಾಗುತ್ತೆ ಅಂತ ನೋಡ್ಕೊಂಡು, ಅದಕ್ಕೆ ಹೇಳೋದು ನಾನು, ಜಗತ್ತಿನ ಅತ್ಯಂತ ನಿಯತ್ತಿನ ಪ್ರಾಣಿ ಅಂದರೆ ಅದೇ. ನಮ್ಮನ್ನು ಮರೆಯಲ್ಲ, ನಾವಿಲ್ಲದೆ ಇದ್ದರೆ ಇರಲ್ಲ ಅದು. ನೋಡಿ ಇವಾಗೆಲ್ಲ ಗುಡಿಸ್ಬಿಟ್ಟು ನಾನು ಎಲೆ ಎಲ್ಲ ತೆಗೆದು ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ಚೆನ್ನಾಗಿದೆ. ಈ ಥರ ನನಗೆ ಹಣ್ಣೆಲೆ ಗಿಡದಲ್ಲಿದ್ದರೆ ನೋಡೋಕ್ಕಾಗಲ್ಲ. ತಕ್ಷಣ ಅವನ್ನು ಫಸ್ಟ್ ಆ ಕೆಲಸ ಮಾಡ್ತೀನಿ, ಆಮೇಲೆ ಕೆಳಗಡೆ ಬದ್ದಿರೋ ಕಸ ತೆಗಿತೀನಿ. ಆ ಕಸ ತೆಗಿಯೋದ್ರಿಂದ ನಮಗೆ ನೀರು ಬ್ಲಾಕ್ ಆಗುತ್ತಲ್ಲ ಮೋರಿಲಿ, ಅದು ತಪ್ಪುತ್ತೆ. ಆದಷ್ಟು ನೀವು ದಿನ ಗುಡಿಸ್ಕೊಂಬಿಟ್ರೆ ತುಂಬ ಕಷ್ಟ ಅನಿಸಲ್ಲ. ಎಷ್ಟೇ ದೊಡ್ಡ ಗಾರ್ಡನ್ ಆದ್ರೂ ಅಲ್ಲೊಂದು ಇಲ್ಲೊಂದು ಎಲೆ ಬಿದ್ದಿರುತ್ತಲ್ಲ, ಅದನ್ನು ನೀಟಾಗಿ ಅವತ್ತಿಂದ ಅವತ್ತೇ ಗುಡಿಸ್ಬಿಟ್ರೆ ಕಷ್ಟ ಅನಿಸಲ್ಲ. ಆಮೇಲೆ ಸ್ವಲ್ಪ ಮೂಲಂಗಿ ಇತ್ತು, ಮೂಲಂಗಿ ಸ್ವಲ್ಪ ಹೂವು ಕಿತ್ಕೊಂಡೆ. ಮೂಲಂಗಿನ ರಾತ್ರಿಗೆ ತುರಿದ್ಬಿಟ್ಟು ಪಲ್ಯ ಮಾಡೋಣ ಅಂದ್ಕೊಂಡು ಕಿತ್ತಿದ್ದೀನಿ. ಇಬ್ರಿಗೆ ಸಾಕಾಗುತ್ತೆ, ಬೇಕಾದಷ್ಟು ಆಗುತ್ತೆ. ಒಂದು ಸ್ವಲ್ಪ ಚಪ್ರದವರೆಕಾಯಿ ಇದೆ, ಅವನ್ನು ಕೀಳಬೇಕು. ಕಿತ್ಬಿಟ್ಟು ಅದನ್ನು ಒಂಚೂರು ಮಾಡಿದರೆ ಸರಿ ಹೋಗುತ್ತೆ. ಇನ್ನೊಂದು ಸರಿ ಯಾವಾಗಾರ ಅದನ್ನು ಕೀಳ್ತೀನಿ, ಯಾಕೆಂದರೆ ಇದೇ ಜಾಸ್ತಿ ಆಗುತ್ತೆ ಇವಾಗ ಇಬ್ಬರಿಗೆ. ಈರುಳ್ಳಿ ಎಲ್ಲ ಹಾಕ್ತೀವಲ್ಲ, ಅದರಿಂದ ಮೂಲಂಗಿ ತುರಿದ್ಬಿಟ್ಟು ಪಲ್ಯ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಹೆಚ್ಚಿಬಿಟ್ಟು ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ ನಂಚ್ಕೊಳ್ಳೋಕ್ಕೆ. ಆಮೇಲೆ ಇದು ಸಾಯಂಕಾಲ ನೋಡಿ, ಸಾಯಂಕಾಲ ಗಿಡಕ್ಕೆ ನೀರು ಹಾಕ್ತಾಯಿದ್ದೀವಿ. ಅವತ್ತು ಮಳೆ ಬರೋ ಸೂಚನೆ ಇಲ್ಲ. ಅದು ಅಲ್ಲದೆ ಗೂಗಲ್ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಮಳೆ ಇದೆಯೋ ಇಲ್ವೋ ಅಂತ. ಮಳೆ ಬರಲಿಲ್ಲ ಅವತ್ತು. ನಾನು ಅರ್ಧ ನೀರು ಹಾಕ್ತಿದ್ದೆ, ಅಷ್ಟೊತ್ತಿಗೆ ನನ್ನ ಮಗ ಎಲ್ಲ ಆಚೆ ಹೋಗಿದ್ದ. ಬಂದ್ಬಿಟ್ಟು ಅವನು ಇಸ್ಕೊಂಡ. ಅದಿಷ್ಟು ನಾನು ಹಾಕಿದೆ ಆ ಕಡೆ ಸೈಡು. ಇಲ್ಲಿಂದ ಅವನು ಪೂರ್ತಿ ಹಾಕ್ದ ನೀರು ಹಾಕ್ಬಿಟ್ಟು ಸ್ಪ್ರೇನೂ ಮಾಡಿಬಿಡ್ತಾನೆ. ನಾನು ಹಂಗೆ ಮಾಡ್ತೀನಿ. ಇವಾಗ ಹಂಗೆ ಮಾಡೋದ್ರಿಂದ ಕೆಳಗಡೆ ಸಾಯಂಕಾಲದ ಹೊತ್ತೆ ನೀರು ಹಾಕಿ ನಾವು ಸ್ಪ್ರೇ ಮಾಡೋದ್ರಿಂದ ಸಾಯಂಕಾಲ ಬರೋ ಹುಳಗಳು, ಜೇಡ ಅವೆಲ್ಲ ಸ್ವಲ್ಪ ನೀರಿನ ಇದಕ್ಕೆ ಕಮ್ಮಿ ಆಗುತ್ತೆ. ಆ ಥರ ನೀವು ಸಾಯಂಕಾಲ ನೀರು ಹಾಕೋದ್ರಿಂದ 2 ಉಪಯೋಗನೂ ಆಗುತ್ತೆ. ಬೆಳಗ್ಗೆವರೆಗೂ ತಂಪಿರುತ್ತೆ, ಆಮೇಲೆ ಸಾಯಂಕಾಲ ನೀರು ಹಾಕೋದ್ರಿಂದ ಸಂಜೆ ಬರೋ ಹುಳಗಳೇ ಜಾಸ್ತಿ, ಅವು ಸ್ವಲ್ಪ ಕಮ್ಮಿ ಕಂಟ್ರೋಲ್ ಆಗುತ್ತೆ. ಆವಾಗ ನಮಗೆ ಗಿಡಗಳು ಚೆನ್ನಾಗಿರುತ್ತೆ. ಬೆಸ್ಟ್ ಅಟ್ಯಾಕ್ ಆಗದೆ ಸುಮಾರು ನಾನು ಹೆಚ್ಚು ಕಮ್ಮಿ 1 ತಿಂಗಳಾಗ್ತಾ ಬಂತೇನೋ, ಅದಕ್ಕೇನು ಸ್ಪ್ರೇನೇ ಮಾಡಿಲ್ಲ. ಆದ್ರೂ ಪರವಾಗಿಲ್ಲ, ಅಷ್ಟೊಂದು ಬೆಸ್ಟ್ ಅಟ್ಯಾಕ್ ಏನಾಗಿಲ್ಲ. ಅಲ್ಲೂ ಇಲ್ಲೂ ಇರೋ ಬೆಸ್ಟ್ ಅಟ್ಯಾಕ್ ನಾನು ಕೈಯಿಂದನೇ ತೆಗೆದುಬಿಡ್ತೀನಿ. ನೋಡಿ ಎಲ್ಲ ಹಿಂಗೆ ಹಾಕ್ತಾಯಿದ್ದಾನೆ ನೀರು. ನಾನು ಹುಷಾರಿಲ್ಲದೆ ಮಲಗಿದಾಗಿಂದನೂ ಅವನೇ ನೀರು ಹಾಕಿ ನೋಡ್ಕೊತಾ ಇದ್ದಾನೆ. ನಾನು ಬರದೇ ಇದ್ದ ಗಾರ್ಡನ್ನು ಕೆಲಸದವ್ರ ಕೈಲಿ ಗುಡಿಸ್ತಾನೆ, ಆದರೆ ಅವನು ಗುಡಿಸ್ತಾನೆ. ಈ ಥರ ನಮಗೆ ಹೆಲ್ಪ್ ಮಾಡಿ ಖುಷಿ ಪಡಿಸ್ತಾರಲ್ವ. ನನ್ನ ಮಗ ಇವೆಲ್ಲ ಯಾವತ್ತೂ ಮಾಡಿದವನಲ್ಲ, ಆದರೆ ನನಗೋಸ್ಕರ ಇವಾಗೆಲ್ಲ ಮಾಡ್ತಾನೆ. ತುಂಬ ಖುಷಿ ಅನ್ನಿಸ್ತು ನನಗೆ, ತುಂಬ ಸಮಾಧಾನವೂ ಆಯಿತು. ಯಾಕೆಂದರೆ ಗಿಡಗಳು ಇಡೋದೇ ಅವನಿಗೆ ಅಷ್ಟು ಜಾಸ್ತಿ ಇಡೋದೇ ಇಷ್ಟ ಇರಲಿಲ್ಲ. ಅಂಥವ್ನು ಇವಾಗ ಗಿಡಗಳಿಗೆ ನೀರು ಹಾಕಿ ಕಾಪಾಡ್ತಾನಲ್ವ, ಅದಕ್ಕಿಂತ ಸಂತೋಷ ಇನ್ನೊಂದು ಬೇಕಾ? ಯಾಕೆಂದರೆ ಅವನಿಗೂ ಗೊತ್ತಾಗಿದೆ ಇವಾಗ ಗಿಡಗಳಿಗೂ ಬೆಳೆಸೋದ್ರಿಂದ ಎಷ್ಟು ಖುಷಿ ಸಿಗುತ್ತೆ ಅಂತ. ಅದು ಅಲ್ಲದೆ ನಾನು ಹೇಳ್ತಾ ಇರ್ತಾನೆ, ತುಂಬ ಹೊತ್ತು ಗಿಡದಲ್ಲಿ ಇಡಬೇಡಿ ಬಿಸಿಲಲ್ಲಿ ಅಂತ. ನಮಸ್ತೆ.